ಕೋಗಿಲು ಸಂತ್ರಸ್ತರು ಅಥವಾ ಫಕೀರ್ ಲೇಔಟ್ನ ಸಂತ್ರಸ್ತರಿಗೆ ಎಲ್ರಿಗೂ ಮನೆ ಸಿಕ್ಕಿಬಿಡುತ್ತೆ. 167 ಮನೆ ಒಡೆದು ಹಾಕಿದರೆ 300 ಅರ್ಜಿ ಬಂದುಬಿಟ್ಟಿದೆ, 260 ಅರ್ಜಿ ಬಂದುಬಿಟ್ಟಿದೆ ಅಂತೆಲ್ಲ ಹೇಳಲಾಯ್ತಲ್ಲ. ಸರಿಯಾಗಿ ಲೆಕ್ಕ ಹಾಕ್ಕೊಂಡ್ರೆ 20 ಮನೆಗಳಿಗೂ ಕೂಡ ಪರಿಹಾರ ಸಿಗಬಹುದು, 20ಕ್ಕಿಂತ ದಾಟಲ್ಲ ಅಂತ ಒಂದು ಲೆಕ್ಕ ಇಲ್ಲಿ ಹೇಳ್ತಾ ಇದೆ. ಬೇಕಾದಷ್ಟು ಕ್ಲಾಸ್ ಇದೆ, ಕಂಡೀಷನ್ಸ್ ಇದೆ ಇದರಲ್ಲಿ. ಹಾಗಾಗಿ BJP ಹೇಳುವಂತೆ ಇಲ್ಲೆಲ್ರಿಗೂ ಮನೆ ಭಾಗ್ಯ ಸಿಗ್ತಾ ಇದೆಯಾ, ಮುಸ್ಲಿಮರಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಫೇವರ್ ಆಗಿ ನಿಂತ್ಕೊಂಡು ಇಲ್ಲಿ ಅವರಿಗೆ ಮನೆಗಳನ್ನು ಕೊಡ್ತಾ ಇದೆಯಾ? ಮುಸ್ಲಿಂ ಬೇರೆ, ಬಾಂಗ್ಲಾದವರು, ರೋಹಿಂಗ್ಯಾಗಳು, ಬೇರೆ ದೇಶದವರು, ಬೇರೆ ರಾಜ್ಯದವ್ರಿಗೆ ಕರ್ನಾಟಕದಲ್ಲಿ ಮನೆಗಳನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಇದೊಂದು ವಾದ ಇದೆ. ಅಟ್ ದ ಸೇಮ್ ಟೈಮ್ ಇದೇ ಥರ ಮನೆ ಕಳ್ಕೊಂಡಿರ್ತಕ್ಕಂಥವ್ರು, ರಾಷ್ಟ್ರೀಯ ಹೆದ್ದಾರಿಗೆ ಮನೆ ಕಳ್ಕೊಂಡಿರ್ತಕ್ಕಂಥವ್ರು, ಜೋಪಡಿಲಿದ್ದವರು, ಗುಡಿಸಲುಗಳಲ್ಲಿದ್ದಂಥವರು, ಅವ್ರು ಅರ್ಜಿ ಹಾಕ್ಕೊಂಡು ಕೂತಿದ್ದಾರಲ್ಲ, ಅವ್ರಿಗೆಲ್ಲ ಮನೆ ಕಟ್ಕೊಡಲ್ವಾ? ಇಲ್ಲ ಇಲ್ಲಿ ಕೃಷ್ಣ ಬೈರೇಗೌಡರು ಕಡೆಯವ್ರಿಗೆ ವೋಟ್ ಹಾಕ್ಸ್ಕೋಬೇಕು ಅಂತ ಹೇಳಿ ಅವ್ರ ಕಡೆಯವರು ಇಲ್ಲಿ ಮನೆಗಳನ್ನು ಕಟ್ಕೊಟ್ಬಿಟ್ಟಿದ್ರು, ವೋಟರ್ ID ಕೊಟ್ಟುಬಿಟ್ಟಿದ್ರು, ವೋಟ್ಗಾಗಿ ಹೀಗೆ ಮಾಡಿದ್ರು ಅಂತ. ಕೃಷ್ಣ ಬೈರೇಗೌಡರು ವಿದೇಶದಿಂದ ಬಂದಮೇಲೆ ಅವರೇನು ಹೇಳ್ತಾ ಇದ್ದಾರೆ, ಆಯ್ತಪ್ಪ ಇವ್ರ ಲೆಕ್ಕದಲ್ಲಿ ಯಾರಾದರೂ ಓಟ್ಗೋಸ್ಕರ ಮನೆ ಕಟ್ಟಿಕೊಟ್ಟಿದ್ವಿ ಅಂತಲೇ ಅಂದ್ಕೊಳ್ಳೋಣ, ಓಟಿಗೋಸ್ಕರ ಮನೆ ಕಟ್ಟಿಕೊಟ್ಟಿದ್ದವರು ಮನೆ ಕೆಡುತ್ತಾರ ಯಾರಾದರೂ? ಓಟು ಹಾಳಾಗ್ಬಿಡಲ್ವ ಅವಾಗ? ಈ ಥರ ಇಲ್ಲ, ಅವರಷ್ಟಕ್ಕೆ ಅವರೇ ಕಟ್ಕೊಂಡಿರ್ತಕ್ಕಂಥ ಮನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಇಡೀ ವಿಷಯ ಇಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ. ಹಾಕಿರ್ತಕ್ಕಂಥ ಕಂಡೀಷನ್ಸು, 5 ವರ್ಷಗಳಿಂದ ಇಲ್ಲಿದ್ದೀರಾ, 5 ವರ್ಷಗಳಿಂದ ಈ ಸ್ಥಳದಲ್ಲಿ ನೀವು ಬದುಕಿದ್ದೀರಾ, ವಾಸ ಮಾಡಿದ್ದೀರಾ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ರೇಷನ್ ಕಾರ್ಡ್ ಕೊಡಬೇಕಾಗತ್ತೆ, ವಾಸ ದೃಢೀಕರಣ ಪತ್ರವನ್ನು ಒಂದು ಕಡೆ ಸಲ್ಲಿಸಬೇಕಾಗತ್ತೆ. ಇದಿಲ್ಲದೆ 1 ವರ್ಷದ ಹಿಂದೆ 2 ವರ್ಷದ ಹಿಂದೆ ಕಟ್ಕೊಂಡಿದ್ರೆ ಇಂತಹವ್ರಿಗೆ ಇಲ್ಲಿ ಮನೆ ಸಿಗಲ್ವಾ? ಜಮೀರ್ ಅಹಮದ್ ಖಾನ್ ಅವರೇನೋ ಹೇಳ್ತಾರೆ, ಮುಸ್ಲಿಂ ಪರವಾಗಿರೋರು ಏನೋ ಹೇಳ್ತಾ ಇದ್ದಾರೆ, ಕೇರಳದವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ಅವ್ರು ಕೊಡ್ತಾ ಇದ್ದಾರೆ ಅಂತಿದ್ದಾರೆ. ಇದೆಯಲ್ಲ, ನಿಜಕ್ಕೂ ಕೊಡ್ತಾ ಇದ್ದಾರಾ? ಅಥವಾ ಈ ಇಶ್ಯೂ ಬರ್ತಾ 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 ಮನೆ ಪಡೆದುಕೊಳ್ಳುವವರ ಪಾಲಿಗೆ ವೀಕ್ ಆಗ್ತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಯದುಕುಮಾರ್ ಇದ್ದಾರೆ, BJP ಮುಖಂಡರು, ಸ್ವಾಗತ ಈ ಒಂದು ಡಿಬೇಟ್ಗೆ. ರಘು ದೊಡ್ಡೇರಿ ಇದ್ದಾರೆ, ಸ್ವಾಗತ. ಕಾಂಗ್ರೆಸ್ ವಕ್ತಾರರು, ಸ್ವಾಗತ ರಘು ದೊಡ್ಡೇರಿ. ಇನ್ನು ಉಮರ್ ಶರೀಫ್ ಅವರಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರು. ಉಮರ್ ಶರೀಫ್ ಅವರೇ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಧನ್ಯವಾದ. ಫೈನ್. ಈಗ ನಾನು ರಘು ಕೇಳಿಬಿಡ್ತೀನಿ ಮೊದಲು. ರಘು, ಈಗ ಒಂದಷ್ಟು ಕಂಡೀಷನ್ಸ್ನ ಹಾಕಲಾಗ್ತಾ ಇದೆ, ವಿಶೇಷವಾಗಿ ಕೃಷ್ಣ ಬೈರೇಗೌಡರು ಬಂದಮೇಲೆ ಇದರ ತೀವ್ರತೆ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಈಗೇನು 167 ಮನೆಗಳು, 200 ಮನೆಗಳು, 300 ಜನಕ್ಕೆ 250 ಜನಗಳಿಗೆ ಇವರಿಗೆಲ್ಲ ಸರ್ಕಾರ ಮನೆ ಕೊಡ್ತಾ ಇಲ್ವಾ? ಮುಸ್ಲಿಮರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಾರಲ್ಲ, ಮುಸ್ಲಿಮರಿಗೆ ನೀವು ಅನ್ಯಾಯ ಮಾಡ್ತೀರಾ ಈಗ? ಅಲ್ಲ ನೋಡಿ, ಯಾವಾಗಲೂ ಒಬ್ಬರಿಗೆ ಒಂದು ಮನೆ ಕೊಡಬೇಕು ಅಂದರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒಂದು ಗೈಡ್ಲೈನ್ಸನ್ನು ಸೆಟ್ ಮಾಡಿದ್ದೇವೆ. ಸೊ ಇಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಯಾವ ಗೈಡ್ಲೈನ್ಸ್ಗೆ ಯಾರ್ಯಾರು ಎಲಿಜಿಬಿಲಿಟಿ ಬರ್ತಾರೆ ಅವ್ರಿಗೆ ಕೊಡ್ತೀವಿ ಅಂತ ಆಲ್ರೆಡಿ ತೀರ್ಮಾನ ಆಗಿದೆ. ಮೊದಲನೇ ಪಾಯಿಂಟ್. ಎರಡನೇದು, ಹ್ಯುಮಾನಿಟೇರಿಯನ್ ಗ್ರೌಂಡಲ್ಲಿ ಈಗ ಬೇರೆ ಬೇರೆಯವರೆಲ್ಲ ವೇಟಿಂಗ್ ಲಿಸ್ಟಲ್ಲಿ ಇದ್ರು. ಈಗ ನಾವೇನು 13 ಲಕ್ಷ ಮನೆಗಳನ್ನು ಏನು ಕಟ್ತಾ ಇದ್ದೀವಿ, ಅದು ಬೇರೆ ಬೇರೆ ವಿವಿಧ ಹಂತದಲ್ಲಿದೆ. ಅದು ಫಾರ್ ಎ ಪೀರಿಯಡ್ ಆಫ್ 1 year 2 years ಅದು ಕಂಪ್ಲೀಟ್ ಆಗ್ತದೆ. ಆಸ್ ಆಫ್ ನಾವು ನಮಗೆ ಸರಿಸುಮಾರು 1 ಲಕ್ಷ ಮನೆಗಳು ರೆಡಿ ಇದಾವೆ ಬೇರೆ ಬೇರೆ ಹಂತದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಬಟ್ ಅದನ್ನ ಕೊಡೋದು ಯಾವಾಗ ಅಂತಾರೆ, ಬೇಸ್ಡ್ ಆನ್ ಸೀನಿಯಾರಿಟಿ ಯಾರು ಅಪ್ಲೈ ಮಾಡಿರ್ತಾರೆ ಅವರ ಆಧಾರದ ಮೇಲೆ ಕೊಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ನಾವು ಪೂರ್ತಿ 100% ನಾವೇ ಕೊಡೋದಿಲ್ಲ. ಯಾವುದೇ ಮನೆ ಕಟ್ಟಿದ್ರು ಕೂಡ ಅದರಲ್ಲಿ 2.5 ಈಗ ಇವರೆಲ್ಲ ಕ್ಯೂನಲ್ಲಿ ಇರೋದು ಯಾವಾಗ? ಕ್ಯೂ ಪ್ರಕಾರ, ಸರದಿ ಪ್ರಕಾರ ಫಕೀರ್ ಲೇಔಟ್ ಜನ ನಿಂತ್ಕೊಂಡ್ರೆ ಇವ್ರುಗಳಿಗೆಲ್ಲ ಎಷ್ಟು ವರ್ಷಕ್ಕೆ ಸಿಗುತ್ತೆ? ಯಾಕಂದ್ರೆ 5 ವರ್ಷದಿಂದ ಮನೆ ಇಲ್ದಿರೋರು ಇದಾರಲ್ಲ. ಅಲ್ಲ, 5 ವರ್ಷದ ಮನೆ ಅಲ್ಲ, ಅದು ಒಂದೊಂದು. ಈಗ ಬೆಂಗಳೂರು ಒಂದೊಂದು ಪ್ರದೇಶಕ್ಕೆ ನಾವು ಅದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡೋದು. ಈಗ ಬೆಂಗಳೂರಿನಲ್ಲಿ BDA ವ್ಯಾಪ್ತಿನಲ್ಲಿ ಆದ್ರೆ ಕ್ಯೂ ಜಾಸ್ತಿ ಇರ್ತದೆ, ಬೇರೆ ಕಡೆ ಆದ್ರೆ ಕ್ಯೂ ಕಮ್ಮಿ ಇರ್ತದೆ. ಮತ್ತೆ ಕೆಲವು ಇವ್ರು ಯಾವ ಕ್ಯೂ ನಿಂತ್ಕೊಂಡಿದ್ದಾರೆ? ಇವರು ಅದರಲ್ಲಿ ಕೆಲವರು ಅಪ್ಲೈ ಮಾಡಿದರೆ, ಕೆಲವರು ಅಪ್ಲೈ ಮಾಡಿಲ್ಲ. ಸೊ ನಿನ್ನೆ ನಾವು ಸರ್ವೆ ಮಾಡಿರೋ ಪ್ರಕಾರ 119 ಮನೆಗಳನ್ನ ಸರ್ವೆ ಮಾಡಿದ್ದೀವಿ. ನೀವು ಧರ್ಮದ ಪ್ರಕಾರ ಕ್ಯೂ ಮಾಡ್ತೀರಾ? ಮುಸ್ಲಿಮರಿಗಾದ್ರೆ ಸ್ವಲ್ಪ ಕ್ಯೂ ಮುಂದೆ ನಿಂತ್ಕೊಂಡ್ಬಿಡಿ ಅವರು. ಅಲ್ಲ, ಒಂದ್ ನಿಮಿಷ. ಯಾವ್ದಾದ್ರು ನೀವು ಯಾವುದೇ ಸರ್ಕಾರದಲ್ಲಿ ಆ ತರ ಯೋಜನೆಗಳಿದ್ಯಾ? ಇದೇ ಆ ರೀತಿ ಯೋಜನೆಗಳು ಸರ್ಕಾರದಲ್ಲಿ ಆ ರೀತಿ ಯಾವುದೇ ಯೋಜನೆಗಳಿಲ್ಲ. ಆದ್ರೆ ಒಂದು ಕ್ಲಾಸ್ ಇದೆ, ಏನು ಅಂತ ಹೇಳಿದ್ರೆ ಹಿಂದುಳಿದ ವರ್ಗದ OBC ಡಿಪಾರ್ಟ್ಮೆಂಟ್ ಇಂದ ಕೊಡ್ತಕ್ಕಂಥ ಮನೆಗಳಿದಾವೆ, ಮತ್ತೆ SC ST ಗಳು ಕೊಡ್ತಕ್ಕಂಥ ಮನೆಗಳಿದಾವೆ, ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂದ್ರೆ ಅವ್ರಿಗೆ ಅಲರ್ಟ್ ಆಗಿರ್ತಕ್ಕಂಥ ಟೋಟಲ್ ಬಡ್ಜೆಟ್ ಅಲ್ಲಿ ಅವರು ಮನೆಗಳಿಗೆ ಮನೆಗಳು ಕಟ್ಟೋದಿಕ್ಕೆ ಅಂತ ಹೇಳಿ ಇಷ್ಟು ಇದಿದೆ. ಸೊ ಅದ್ರೊಳಗಡೆ ನಾವು ಅವ್ರ ಸೀನಿಯಾರಿಟಿನ ಆಯಾ ಡಿಪಾರ್ಟ್ಮೆಂಟ್ ತಕ್ಕಂತೆ ನಾವು ಚೆಕ್ ಮಾಡ್ತೇವೆ. ಸೇ ಫಾರ್ ಎಕ್ಸಾಂಪಲ್, ನಾನು ಹಿಂದುಳಿದ ವರ್ಗದಲ್ಲಿ ಅಪ್ಲೈ ಮಾಡಿದ್ದೀನಿ ಅಂತಂದ್ರೆ ನನ್ನ ಕ್ಯೂ ನಂಬರ್ ಎಷ್ಟು? ಈಗ ಹೇಗೆ ಅಡ್ಮಿಷನ್ ಅಲ್ಲಿ ರಿಸರ್ವೇಶನ್ ಕೊಡ್ತೀವಿ, ಅದೇ ಲೆಕ್ಕದಲ್ಲಿ ಅವ್ರು ಅಪ್ಲೈ ಮಾಡಿರ್ತಕ್ಕಂಥ ಆಯಾ ಸಮುದಾಯದ ಲೆಕ್ಕದಲ್ಲಿ ಅಪ್ಲೈ ಮಾಡಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಹಿಂದುಳಿದ ವರ್ಗ ನಾನು OBC ಅಂತಂದ್ರೆ OBC ನಲ್ಲಿ ಎಷ್ಟನೇ ಇದ್ದೇನೆ ಬೆಂಗಳೂರಿನಲ್ಲಿ, ಆ ನಂಬರ್ ಅನ್ನು ತೆಗೆದುಕೊಂಡು ನನ್ನ ಬೇಸ್ಡ್ ಅಂದಟ್ಟು ಕೊಡ್ತೇವೆ. ಅದು ಇಲ್ಲಿ ಒಂದು ಪ್ರಿಯಾರಿಟಿಯನ್ನು ನಾವು ಏನ್ ಮಾಡ್ತೀವಿ. ಬೀಗದ ಕೀಡ್ಕೊಂಡು ನಿಂತ್ಕೊಂಡ್ಬಿಟ್ಟಿತ್ತು ಕಾಂಗ್ರೆಸ್ ಸರ್ಕಾರ, ಯಾವಾಗ ಬೇಕಾದ್ರೆ ಮನೆ ಹಸ್ತಾಂತರ ಆಗ್ಬಿಡುತ್ತೆ. ಅಷ್ಟರಲ್ಲಿ ಬಳ್ಳಾರಿ BJP ನಾಯಕರು ಹೇಳಿದ್ರಲ್ರಿ, ಒಳ್ಳೆ ಕಥೆ ಆಯ್ತಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಅಲ್ಲ, ರಾಜಕೀಯವಾಗಿ ಅವರು ಉಳ್ಕೊಳ್ಬೇಕು, ಅವರು ಪ್ರೊಟೆಸ್ಟ್ ಮಾಡ್ಲೇಬೇಕು ಅವರು. ಓಕೆ, ಯಾಕೆಂದ್ರೆ ಆಲ್ರೆಡಿ ಜನರ ಮನಸ್ಸಿಂದ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಅದರಿಂದ ಏನಾದ್ರು
ಏನಾದ್ರು ಮಾಡಿ ಅವ್ರು ಒಂದು ಇತ್ತೀಚೆಗೆ ಏನು ಶುರು ಮಾಡಿದ್ದಾರೆ ಅಂದ್ರೆ ರಾಜಕೀಯ ಗ್ರೌಂಡ್ ಅಲ್ಲಿ ಮಾಡ್ತಾ ಇಲ್ಲ ಅವರು ಮಾಧ್ಯಮಗಳ ಮುಂದೆ ರಾಜಕೀಯ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮಾಧ್ಯಮಗಳಲ್ಲಿ ಜನಗಳು ನೋಡ್ತಾರೆ ಎಸ್ ಗ್ರೌಂಡ್ ಅಲ್ಲಿ ಹೋಗಿ ಏನು ಈಗ ಯಾವುದೇ ಕಾರಣಕ್ಕೂ ಇಮ್ಮಿಡಿಯೇಟ್ ಆಗಿ ಅವರಿಗೆ ಮನೆಗಳ ಹಸ್ತಾಂತರ ಆಗಲ್ಲ. ಒಂದು ಮನೆ ಆದ್ರೂ ಸರಿ, 5 ಮನೆ ಆದ್ರೂ 10 ಮನೆ ಆದ್ರೂ ಸರಿ, ಇಲ್ಲ ಕೊಟ್ಟೆ ಕೊಡ್ತೇವೆ. ಈ ಮನೆಯನ್ನು ಇಮಿಡಿಯೇಟ್ ಕೊಡ್ತೇವೆ. ಯಾಕೆ ಅಂತಂದ್ರೆ ಕೆಲವು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಇವತ್ತು ಮಧ್ಯಾಹ್ನ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ನಲ್ಲಿ ಎಲ್ಲರನ್ನು ಒಮ್ಮತಕ್ಕೆ ತೆಗೆದುಕೊಂಡು ಯಾರ್ಯಾರ ಸಜೆಷನ್ಸ್ ತೆಗೆದುಕೊಂಡು ಯಾರು ಎಲಿಜಿಬಲ್ ಇದ್ದಾರೆ. ಮನೆ ಕಳ್ಕೊಂಡಿರೋ ಪ್ರತಿಯೊಬ್ಬ ಮನುಷ್ಯನು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಮನೆ ಪಡ್ಕೊಳ್ಳೋಕೆ ಅರ್ಹ ಇದಾನ್ರಿ. ಚಳಿ ಆಗುತ್ತೆ, ಮಳೆ ಒಂದು ನಿಮಿಷ ಯಾವ್ದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಪ್ಲೈ ಆಗಲ್ಲ. ಬೇರೆ ಯಾವ ಮನೆ ಹೊಡೆದಾಕಿ ನಾವು ಕೊಟ್ಟಿಲ್ಲ ಮನೆ ಹೇಳಿ? ಓಕೆ, ಯಾವ ಮನೆ ಹೊಡೆದಾಕಿಲ್ಲ. ಇದೇ ಬಿಜೆಪಿ ಸರ್ಕಾರದಲ್ಲಿ 2020 ಮತ್ತು 2022ರಲ್ಲಿ ಇದೇ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲಾ ರೋಹಿಂಗ್ಯಾ ಮುಸ್ಲಿಮರು ಅಂತ ಹೇಳಿ ಹೊಡೆದಾಕಿದ್ರಲ್ಲ. ಯಾಕೆ? ಆಮೇಲೆ ಒಂದ್ ಕಡೆ ಹೊಡೆದಾಕ್ಬಿಟ್ರು. ಆಮೇಲೆ ಅವರೇ ಪರಿಹಾರಕ್ಕೆ ರೋಹಿಂಗ್ಯಾ ಮುಸ್ಲಿಮರ ಮನೆ ಹೊಡೆದಾಕಿದ್ಕೆ ನಿಮಗೆ ಬೇಜಾರಿದೆ, ಸಂತಾಪ ಇದೆ? ಅಲ್ಲ, ರೋಹಿಂಗ್ಯಾ ಮುಸ್ಲಿಮ್ಸ್ ಅಂತ ಹೇಳಿದವರು, ಆದ್ರೆ ವಾಸ್ತವದವರೆಲ್ಲ ಕನ್ನಡಿಗರನ್ನೇ. ಅವ್ರಿಗೆಲ್ಲರನ್ನು ಅನಾಥರನ್ನಾಗಿ ಮಾಡಿದ್ದಾರೆ. ದೇಶಭಕ್ತ ಮುಸ್ಲಿಮರು ಇರ್ಲಿಲ್ಲ ಇದರಲ್ಲಿ. ದೇಶಭಕ್ತ ಮುಸ್ಲಿಮರಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೂ ನಮ್ಮ ದೇಶದ ಅಲ್ಲಿ ಯಾವ್ದು ಮಹದೇವಪುರ ಹೇಳಿದ್ರೆ ಅಲ್ಲಿ ದೇಶಭಕ್ತ ಮುಸ್ಲಿಮರು ಇದ್ರ ಬಿಜೆಪಿ ಭಕ್ತರು ಮನೆ ಹೊಡೆದಾಕ್ದಾಗ ಅವ್ರು ದೇಶಭಕ್ತರಾಗಿರಲ್ಲ. ಹೌದು, ಅವ್ರಿಗಾಗಿರಲ್ಲ.